ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರಾ, ನಿಮಗೂ 20-30 ವ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು? ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮಗೊಂದು ಒಳ್ಳೆ ಸಜೆಷನ್ ಸಿಗುತ್ತೆ. ಈ ಆ್ಯಪ್ನ ಹೇಗೆ ಬಳಸೋದು, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾಗ ನಾವು ಏನೇನು ನೋಡ್ಬೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಇದು ತುಂಬಾ ಈಸಿಯಾಗಿದೆ, ಹಾಗೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಅದೆಲ್ಲ ಯಾವ ರೀತಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡರ್ನ ಪಕ್ಕದಲ್ಲಿ ಹಾಕಿರ್ತೀನಿ. ಫಸ್ಟು ಪ್ಲೇಸ್ಟೋರ್ನಲ್ಲಿ ಹೋಗಿ, ಪ್ಲೇಸ್ಟೋರ್ನಲ್ಲಿ ವಿಟ್ ಐಕ್ಯೂ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ರೇಟಿಂಗ್ಸ್ ನೋಡ್ಬೋದು, 4.4 ರೇಟಿಂಗ್ಸ್ ಇದೆ. ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಇದನ್ನು ಲಾಗಿನ್ ಮಾಡಿಕೊಂಡು ನೀವು ತುಂಬ ವಿಷಯಗಳನ್ನು ಇದರಿಂದ ಕಲಿಯೋದಿದೆ. ನಾನು ಪ್ರತಿಯೊಂದನ್ನು ಹೇಳ್ತೀನಿ, ಯಾವ ರೀತಿ ಏನೇನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫಾಲೋ ಮಾಡಿ. ಇದೀಗ ಡೌನ್ಲೋಡ್ ಆಗಿದೆ, ಓಪನ್ ಮಾಡ್ಕೊಳ್ತೀನಿ. ಇದನ್ನು ನಿಮ್ಮ ಜಿಮೇಲ್ ಅಕೌಂಟಿಂದ ಓಪನ್ ಮಾಡಬೇಕಾಗುತ್ತೆ. ಸೈನ್ ಅಪ್ ಗೂಗಲ್ ಅಂತ ಇದೆ ಅಲ್ವಾ, ಅದು ಬೇಕಾದರೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು 2-3 ನಿಮ್ದೇನಾದರೂ ಇಮೇಲ್ ID ಇದೆ, ಜಿಮೇಲ್ ಅಕೌಂಟ್ ಇದೆ ಅಂತ ಅಂದರೆ ಅಲ್ಲಿ ನಿಮಗೆ ಯಾವುದು ಯೂಟ್ಯೂಬ್ಗೆ ಕನೆಕ್ಟ್ ಆಗಿದೆ, ಇವಾಗ ಯೂಟ್ಯೂಬ್ ನೀವು ಯಾವ ಇದರಿಂದ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈಗ ಒಂದು ವೇಳೆ ನಿಮ್ಮ ಅಕೌಂಟ್ನಲ್ಲಿ ಕನೆಕ್ಟ್ ಆಗಿಲ್ಲ, ಅದನ್ನ ಅಕೌಂಟ್ ಓಪನ್ ಆಗಿದೆ ಬಟ್ ಯೂಟ್ಯೂಬ್ ಚಾನಲ್ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ರೌಂಡ್ ಮಾರ್ಕ್, ಸರ್ಕಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಟು ಯುವರ್ ಚಾನಲ್ ಅಂತ ಹೇಳೋಗಿ ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಯಾವ ಚಾನಲ್ನ ಯೂಸ್ ಮಾಡ್ತಾ ಇದ್ದೀರೋ ಆ ಚಾನಲ್ನ ಆ್ಯಡ್ ಮಾಡಬೇಕು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಸೆಲೆಕ್ಟ್ ವಾಟ್ ವಿಡ್ ಐಕ್ಯೂ ಕ್ಯಾನ್ ಆಕ್ಸೆಸ್ ಅಂತ ಹೇಳಿ, ಅಲ್ಲಿ ಸೆಲೆಕ್ಟ್ ಆಲ್ ಮಾಡ್ರಿ. ಅಲ್ಲ ಆದಮೇಲೆ ಕಂಟಿನ್ಯೂ ಮಾಡಿ. ಇವಾಗ ಕಂಟಿನ್ಯೂ ಆಯಿತು. ಇದು ಕಂಟಿನ್ಯೂ ಆದಮೇಲೆ ಜಸ್ಟ್ ನಿಮಗೆ ಹೋಮಲ್ಲಿ ಟ್ರೆಂಡಿಂಗ್ ಕೀವರ್ಡ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ನಾನು ಡೌನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಟ್ರೆಂಡಿಂಗ್ ಕೀವರ್ಡ್ಸ್ನ ತೋರಿಸ್ತಾ ಇರುತ್ತೆ. ಇಲ್ಲಿ ಹೋಮ್ನಲ್ಲಿ ನೀವು ಫಸ್ಟ್ ಹೋದರೆ ಅಲ್ಲಿ ಕಾಣಿಸುತ್ತೆ ಫೈಂಡ್ ಟ್ರೆಂಡಿಂಗ್ ಕೀವರ್ಡ್ಸ್ ಅಂಥೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರೆಂಡಿಂಗ್ ಕೀವರ್ಡ್ಸ್ ಎಲ್ಲ ಸಿಗುತ್ತೆ, ಏನೇನು ಟ್ರೆಂಡಿಂಗಲ್ಲಿದೆ ಆ ಕೀವರ್ಡ್ಸು ಸಿಗುತ್ತೆ. ಅದು ಆದಮೇಲೆ ಸೆಕೆಂಡಲ್ಲಿ ಫೈಂಡ್ ಟ್ರೆಂಡಿಂಗ್ ವೀಡಿಯೋಸ್ ಅಂತೇಳಿ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ವೀಡಿಯೋಸ್ ಟ್ರೆಂಡಿಂಗಾಗಿ ಹೋಗ್ತಾ ಇದೆ ಅದನ್ನು ತೋರಿಸುತ್ತೆ. ನೀವು ಬೇಕಾದರೆ ಅಲ್ಲಿ ಸರ್ಚ್ ಮಾಡ್ಬೋದು. ಇದು ಆದಮೇಲೆ ಜನ್ರೇಟ್ ವಿಡಿಯೋ ಕಂಟೆಂಟ್ನ ನಾವು ಜನ್ರೇಟ್ ಮಾಡ್ಬೋದು. ಯಾವುದಾದ್ರೂ ಇವಾಗ ಹಾಕ್ಬಿಟ್ಟು ನಾವು ಹೌ ಟು ಬೇಕ್ ಎ ಕೇಕ್ ಅಲ್ಲಿ ಜನ್ರೇಟ್ ಅಂತ ಕೊಟ್ಟರೆ ಪ್ಲಸ್ ತಮ್ನೇಲು ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು, ಹುಕ್ಕು ಯಾವ ರೀತಿ ಇರಬೇಕು ಅಂಥೇಳಿ ಅದು ತೋರಿಸುತ್ತೆ. ಆಮೇಲೆ ಔಟ್ಲೈನ್ ಯಾವ ರೀತಿ ಬರಬೇಕು, ಏನೇನು ಇರಬೇಕು ಹುಕ್ಕಲ್ಲಿ ಅಂಥೇಳಿ ಅದನ್ನು ತೋರಿಸುತ್ತೆ. ಒಂದು ಸ್ಕ್ರಿಪ್ಟ್ನ ಕೊಡುತ್ತೆ. ನೀವು ಯಾವುದಾದ್ರೂ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ವಿಡಿಯೋಗೆ ಏನು ಸ್ಕ್ರಿಪ್ಟ್ ಬೇಕು ಅಂಥೇಳಿ ಆ ಸ್ಕ್ರಿಪ್ಟ್ನ ಕೊಡುತ್ತೆ. ಆಮೇಲೆ ಯಾವ್ಯಾವ ಟ್ಯಾಗ್ಸ್ನ ಯೂಸ್ ಮಾಡಬೇಕು, ಟ್ರೆಂಡಿಂಗಲ್ಲಿ ಯಾವ ಟ್ಯಾಗ್ಸ್ ಇದ್ದಾವೆ, ಯಾವ್ಯಾವ ಟ್ಯಾಗ್ಸ್ನ ಯೂಸ್ ಮಾಡಬೇಕು ಅಂಥೇಳಿ ಅದೇ ನಮಗೆ ಕೀವರ್ಡ್ನು ಟ್ಯಾಗ್ಸ್ನ ಕೊಡುತ್ತೆ. ಆಮೇಲೆ ಡಿಸ್ಕ್ರಿಪ್ಷನ್ನು, ನೀವು ವಿಡಿಯೋ ಹಾಕ್ತಿರಲ್ವ, ವಿಡಿಯೋ ಹಾಕಿದ್ಮೇಲೆ ನಾನು ಡಿಸ್ಕ್ರಿಪ್ಷನ್ ಯಾಕೆ ಇಂಪಾರ್ಟೆಂಟು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನ ತುಂಬಾ ಇಂಪಾರ್ಟೆಂಟು, ಅದು ಡಿಸ್ಕ್ರಿಪ್ಷನ್ನು ಕೊಡುತ್ತೆ. ಅದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಿಮ್ಗೆ ಇಲ್ಲಿ ಕಾಪಿ ಅಂತೇಳಿ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಕಾಪಿ ಮಾಡ್ಬೋದು. ನೀವು ಏನು ಮೆನ್ಷನ್ ಮಾಡಿರ್ತೀರೋ ಅದನ್ನು ಕಾಪಿ ಮಾಡ್ಬೋದು. ಇದು ತುಂಬಾ ಈಸಿಯಾಗಿದೆ. ತಮ್ನೇಲ್ ಸಹಿತ ಅದೇ ಕೊಟ್ಟಿರುತ್ತೆ, ನೀವು ಬೇಕಾದರೆ ಅದನ್ನು ಎಡಿಟ್ ಮಾಡ್ಕೋಬೋದು. ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ಕೊಳ್ಬೋದು. ಜನ್ರೇಟಲ್ಲೂ ಅಷ್ಟೇ, ಜನ್ರೇಟ್ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಆ ಜನ್ರೇಟಲ್ಲಿ ನಿಮಗೆ ಯಾವ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಬೇಕಾಗಿತ್ತು ಅಂತ ಹೇಳಿದ್ರೆ ಜಸ್ಟು ನೀವು ಏನು ಮಾಡ್ತಾ ಇದ್ದೀರಾ, ಯಾವ ಸ್ಕ್ರಿಪ್ಟ್ ತೊಗೊಳ್ಬೇಕು ಅದನ್ನು ಅಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ಅದು ಕಂಪ್ಲೀಟಾಗಿ ನಿಮಗೊಂದು ಸ್ಕ್ರಿಪ್ಟು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು ಎಲ್ಲ ಕೊಟ್ಬಿಡುತ್ತೆ. ನೀವು ಬೇಕಾದರೆ ಇದರಲ್ಲಿ ಗೋಲ್ ಎಲ್ಲ ಸೆಟ್ ಮಾಡ್ಕೊಳ್ಬೋದು. ನೀವು ಎಷ್ಟು ದಿನಕ್ಕೆ ಯಾವ ರೀತಿ ವಿಡಿಯೋ ಹಾಕ್ತೀರಾ ಅಂಥೇಳಿ ಗೋಲ್ನ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಡೈಲಿ ಟಾಸ್ಕ್ ಇರುತ್ತೆ. ಡೈಲಿ ಟಾಸ್ಕ್ ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂತ ಹೇಳಿದ್ರೆ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ. ಜಸ್ಟು ಏನಾದರೂ ಒಂದು ಕ್ವಶನ್ ಆನ್ಸರ್ಸು, ಡೈಲಿ ಟಾಸ್ಕು ಅಂಥದ್ದು ಏನಾದರೂ ಇರುತ್ತೆ. ಆಮೇಲೆ ಇಲ್ಲಿ ನೀವು ಕೀವರ್ಡ್ಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಫೋರ್ತ್ ಆಪ್ಷನ್ ಇದೆ ನೋಡಿ, ಕೀವರ್ಡ್ಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಏನೇನು ಬೇಕು, ಯಾವ್ಯಾವ ಕೀವರ್ಡ್ಸ್ ಬೇಕು ಅಂಥೇಳಿ, ಟಾಪ್ ಕೀವರ್ಡ್ಸ್, ಆಪರ್ಚುನಿಟೀಸು, ರೈಸಿಂಗ್ ಕೀವರ್ಡ್ಸು, ಅದರದ್ದೆಲ್ಲದು ಕೀವರ್ಡ್ಸ್ ಸಿಗುತ್ತೆ. ಅದನ್ನು ಬೇಕಾದರೆ ನೀವು ಇಲ್ಲಿ ಸರ್ಚ್ ಕೀವರ್ಡ್ಸ್ ಮೇಲೆ ಒಂದು ಟೈಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಯಾವ ಕೀವರ್ಡ್ಸ್ ಬೇಕೋ ಆ ಕೀವರ್ಡ್ಸ್ನ ಕೊಡುತ್ತೆ. ಲಾಸ್ಟಲ್ಲಿ ಐಡಿಯಾಸು,
ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂಗೆ ಒಂದು 2-3 ಐಡಿಯಾಸು ಅಲ್ಲಿ ಕೊಡ್ತಾ ಇರುತ್ತೆ. ಒಂದು ವೇಳೆ ನಿಮಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಮಿಸ್ ಮಾಡಿ. ಡಿಸ್ಮಿಸ್ ಮಾಡಿದ್ರೆ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡಿಸ್ಮಿಸ್ಡ್ ಅಂತ ಹೇಳಿ, ಅಲ್ಲಿ ಅದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ಬೇಕಾದರೆ ನಿಮಗೆ ತಿಳ್ಕೊಬೋದು, ಅಲ್ಲಿ ಹಾಕ್ಕೋಬೋದು. ಸೇವ್ ಆಗಿರೋದು ನಿಮಗೆ ಯಾವುದಾದ್ರೂ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿಕೊಂಡು ಮಾಡ್ಬೋದು. ಇದೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇದು ನಮ್ಮ ಯೂಟ್ಯೂಬಿಂದನೇ ಜನ್ರೇಟ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಏನಿದೆಯೋ ಅದನ್ನ ಇಲ್ಲಿ ನಾವು ಶೋ ಆಗ್ತಾ ಇರುತ್ತೆ. ಇನ್ನೊಂದು ನೋಡಿ, ನಾವು ತಮ್ನೇಲ್ ಹಾಕಿರ್ತೀವಲ್ವಾ, ಆ ತಮ್ನೇಲು ಟೈಟಲು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಯೂಟ್ಯೂಬಲ್ಲಿ ನಾನು ಹಾಕಿರೋ ತಮ್ನೇಲ್ಗೆ ಎಷ್ಟು ಪರ್ಸೆಂಟೇಜು, ಟೈಟಲ್ಗೆ ಎಷ್ಟು ಪರ್ಸೆಂಟೇಜು, ಏನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಇದನ್ನು ಮೇಯ್ನಾಗಿ ನಾವು ತಿಳ್ಕೊಳ್ಬೇಕು. ಏನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಒಂದು ವೇಳೆ ತಮ್ನೇಲ್ ಚೆನ್ನಾಗಿರಲಿಲ್ಲ, ತುಂಬ ಕಮ್ಮಿ ಸ್ಕೋರ್ ಇದೆ ಅಂತ ಹೇಳಿದ್ರೆ ತಮ್ನೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಟೈಟಲ್ಲು ನೀವು ಚೆನ್ನಾಗಿ ಹಾಕ್ತಾ ಇಲ್ಲ, ಒಂದು ಅಟ್ರಾಕ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಟೈಟಲ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗುತ್ತೆ. ವ್ಯೂಸು ಬೇಗ ಬರಬೇಕು ಅಂತ ಹೇಳಿದ್ರೆ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಬರಬೇಕು. ಇವಾಗ ವೀಡಿಯೋಸ್ ಬರೀ ಮಾಡೋದಲ್ಲ, ತಮ್ನೇಲು ಅಟ್ರಾಕ್ಟಿವ್ ಆಗಿರಬೇಕು. ಅದಕ್ಕೆ ಆದಷ್ಟು ತಮ್ನೇಲ್ನ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಿ. ಈ ವಿಡಿಯೋ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ vidIQ ಕೀ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇದು ಆಪ್ಟಿಮೈಸೇಷನ್ ಮಾಡುತ್ತೆ. ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತೇಳಿ ಅದನ್ನು ಸರ್ಚ್ ಮಾಡುತ್ತೆ. ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋ ಸರ್ಚ್ ಮಾಡೋದಲ್ಲದೆ ನಮಗೆ ಯಾವ್ದ್ಯಾವುದು ಇವಾಗ ಮೇಯ್ನ್ ಆಗಿ ಯಾವ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಅದರದ್ದೆಲ್ಲ ನಮಗೆ ಕೀವರ್ಡ್ಸ್ ಐಡಿಯಾಸು ಕೊಡ್ತಾ ಇರುತ್ತೆ. ಅದನ್ನು ಬೇಕಾದರೆ ನಾವು ಮಾಡ್ಬೋದು. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಯಾವ ವಿಡಿಯೋ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸನ್ನು ಕೊಟ್ಟಿದೆ ಅದನ್ನು ಹೈಲೈಟ್ ಮಾಡಿ ಅದ್ರ ಸಂಬಂಧಪಟ್ಟಂಗೆ ಯಾವ್ಯಾವುದು ತಮ್ನೆಲ್ಲ ನೀವು ಕ್ರಿಯೇಟ್ ಮಾಡ್ಬೋದು, ಯಾವ್ಯಾವ ಐಡಿಯಾಸ್ನ ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ಈಸಿಯಾಗಿ ಅದು ಕೊಡುತ್ತೆ. ನೀವು ಬೇಕಾದರೆ ಒಂದ್ಸಲಿ ಚೆಕ್ ಮಾಡಿ. ಈ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ನೀವೇ ಎಲ್ಲ ಕುತ್ಕೊಂಡು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಯಾಕಂತ ಹೇಳಿದ್ರೆ ನಮಗೆ ಟ್ಯಾಗ್ಸು, ಡಿಸ್ಕ್ರಿಪ್ಷನು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಿಡಿಯೋ ಮಾಡಿದ್ದೀವಿ ಅಂದಮೇಲೆ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ಆವಾಗ ಡಿಸ್ಕ್ರಿಪ್ಷನ್ನು ಮೆನ್ಷನ್ ಮಾಡಬೇಕಾಗುತ್ತೆ, ಕೀವರ್ಡ್ಸು ಮೆನ್ಷನ್ ಮಾಡಬೇಕಾಗುತ್ತೆ. ನಮಗೆ ಯಾವ್ಯಾವ ಕೀವರ್ಡ್ಸು ಮೆನ್ಷನ್ ಮಾಡಬೇಕು ಅಂಥೇಳಿ ಗೊತ್ತಿರಲ್ಲ. ಇದಕ್ಕೆ ನಮಗೆ ಕಮ್ಮಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾಕಂತ ಹೇಳಿದ್ರೆ ತುಂಬ ಕಮ್ಮಿ ವ್ಯೂಸ್ ಬರೋದ್ರಿಂದ ನಮಗದು ಡಿಸಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋ ಮನಸ್ಸೇ ಆಗಲ್ಲ. ಈ ರೀತಿ ಕೀವರ್ಡ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡಿ ಅದನ್ನೇ ನಾವು ಆ್ಯಡ್ ಮಾಡೋದ್ರಿಂದ ನಮಗೆ ವ್ಯೂಸು ಜಾಸ್ತಿ ಆಗುತ್ತೆ. ಈ ಆ್ಯಪು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ಆ ವಿಡಿಯೋ ಆ್ಯಪ್ ಬಗ್ಗೆ ನಾನು ನಿಮಗೂ ಹೇಳ್ತಾ ಇದ್ದೀನಿ. ನಿಮಗೂ ಒಂದು ವೇಳೆ ಇಷ್ಟ ಆದರೆ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲೂ ಆ ಆ್ಯಪ್ನ ಲಿಂಕ್ನ ಕೊಟ್ಟಿರ್ತೀನಿ. ಪ್ಲೇಸ್ಟೋರ್ನಲ್ಲಿ ಬೇಕಾದರೆ ನೀವು ಹೋಗಿ ಅಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಹಾಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ತುಂಬಾ ಸ್ಟ್ರೆಂತ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.